ಎಸ್ ಎಂ ಆರ್ ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಆದ್ರೆ ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತೀಯ. ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ನಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀನು ಒಂದು ಮೀಡಿಯಾ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ನನ್ನ ಬಗ್ಗೆ ಏನೇನೋ ಮಾತಾಡಿದ್ಯಾ. ನನ್ಗೆ ಆ ಇಂಟರ್ವ್ಯೂ ಅಲ್ಲಿ ಅವ್ರು ನನ್ನ ಬಗ್ಗೆ ಹೇಳಿದಕ್ಕೆ ಏನ್ ಬೇಜಾರಿಲ್ಲ, ಆದ್ರೆ ಅಲ್ಲಿ ಕಮಿಂಗ್ ಟಾಪ್ 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್, ಒನ್ ಆಫ್ ದ ಟಾಪ್ ಕ್ರಿಯೇಟರ್ ನಾನೊಬ್ಬ ಇದ್ದೀನಿ. ಏನ್ ಹೇಳಿದೆ? ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ನಾನು ಒಬ್ನು ಇದ್ದೀನಿ ಅಂತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಂತ ಯಾರು ಇಲ್ಲ, ಎಲ್ಲರೂ ಟಾಪರ್. ಈಗ ಎಲ್ಲೋ ಯೂಟ್ಯೂಬರ್ಸ್ ಒಂದ್ ರೇಂಜ್ ಅರ್ನ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿದೆ. ಅದ್ರ ಮಧ್ಯೆ ಇಂಥವ್ನ್ ಯಾವನೋ ಒಬ್ಬ ಇರ್ತಾನಲ್ಲ, ಟಾಪ್ 3 ಕನ್ನಡ ಯೂಟ್ಯೂಬರ್ಸ್ ಅಲ್ಲಿ ಬರ್ತಾನೆ. ಬ್ರೋ, ನನ್ ಸೆಕೆಂಡ್ ಚಾನಲ್ ಇನ್ಕಮ್ ಇವನ್ಕಿಂತ ಜಾಸ್ತಿ ಅದ. ಬಿಡಿ, ದುಡ್ಡಿನ ವಿಷಯ ಮಾತಾಡೋದ್ ಬೇಡ, ನಾವೇ ಚೀಪ್ ಆಗ್ಬಿಡ್ತೀವಿ. ಹೌದು ಎಸ್.ಎಂ.ಆರ್, ನೀನು ಟಾಪ್ 3 ಅಲ್ಲ, ಟಾಪ್ 2 ಅಲ್ಲಾದ್ರೂ ಬರ್ತೀಯ, ಆದ್ರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನಿನ್ ಜೊತೆ ಆ ಮುಸ್ಲಿಂ ಹುಡುಗಿ ಇದ್ದಾಳಲ್ಲ, ಅವಳನ್ನ ಬಿಟ್ರೆ ನಿನ್ ಹತ್ರ ಟ್ಯಾಲೆಂಟ್, ಕಂಟೆಂಟ್ ಎರಡು